ಸ್ನೇಹದ ಬಲ. ಪಂಚತಂತ್ರ ಕಥೆ. ಒಂದು ಹಳ್ಳಿಯ ಹತ್ತಿರ ಸುಂದರವಾದ ಒಂದು ಕೆರೆ ಇತ್ತು. ಆ ಕೆರೆಯಲ್ಲಿ 2 ಹಂಸಗಳು ವಾಸಿಸುತ್ತಿದ್ದವು. ಅದೇ ಕೆರೆಯ ಅಂಚಿನಲ್ಲಿ ಒಂದು ಆಮೆ ಕೂಡ ವಾಸಿಸುತ್ತಿತ್ತು. ಆಮೆಗೂ ಹಂಸಗಳಿಗೂ ತುಂಬಾ ಸ್ನೇಹವಾಗಿತ್ತು. ಪ್ರತಿದಿನವೂ 3 ಸ್ನೇಹಿತರು ಒಟ್ಟಿಗೆ ಕೂತು ಮಾತನಾಡುತ್ತಿದ್ದರು. ದಿನಗಳು ಹೀಗೆಯೇ ಸಂತೋಷವಾಗಿ ಸಾಗುತ್ತಿದ್ದವು. 1 ವರ್ಷ ಮಳೆಯಿಲ್ಲದೆ ಕೆರೆ ನಿಧಾನವಾಗಿ ಒಣಗಲು ಪ್ರಾರಂಭಿಸಿತು. ಹಂಸಗಳು ತುಂಬಾ ದುಃಖಗೊಂಡವು. ನಾವು ಬೇರೆ ಕೆರೆಗೆ ಹೋಗಬೇಕು ಎಂದವು. ಆಮೆ ಅಳುತ್ತಾ ಹೇಳಿತು, ನನ್ನನ್ನು ಒಬ್ಬಳನ್ನೇ ಬಿಟ್ಟು ಹೋಗಬೇಡಿ. ಹಂಸಗಳು ಯೋಚಿಸಿ ಒಂದು ಉಪಾಯ ಕಂಡುಕೊಂಡವು. ಒಂದು ಬಲವಾದ ಕಡ್ಡಿಯನ್ನು ತಂದು ಅದರ 2 ತುದಿಗಳನ್ನು ಹಂಸಗಳು ತಮ್ಮ ಚಂಚುಗಳಿಂದ ಹಿಡಿದುಕೊಂಡವು. ನೀನು ಈ ಕಡ್ಡಿಯನ್ನು ಬಾಯಿಂದ ಬಿಗಿಯಾಗಿ ಹಿಡಿದುಕೋ. ಆದರೆ ದಾರಿಯಲ್ಲಿ ಮಾತಾಡಬೇಡ ಎಂದು ಆಮೆಗೆ ಎಚ್ಚರಿಕೆ ನೀಡಿದವು. ಆಮೆ ಒಪ್ಪಿಕೊಂಡಳು. 3 ಸ್ನೇಹಿತರು ಹಾರುತ್ತಾ ಹೋಗುತ್ತಿದ್ದಾಗ ಕೆಳಗಿದ್ದ ಜನರು ಆಶ್ಚರ್ಯದಿಂದ ಕೂಗಿದರು, ಅಯ್ಯೋ, ಹಾರುವ ಆಮೆ ನೋಡಿ. ಜನರ ಮಾತು ಕೇಳಿದ ಆಮೆಗೆ ಕೋಪ ಬಂತು. ನಾನು ಹಾರುವುದಿಲ್ಲ ಎಂದು ಮಾತನಾಡಲು ಹೋಗಿ ಬಾಯಿ ತೆರೆದಳು. ತಕ್ಷಣ ಆಮೆ ಕೆಳಗೆ ಬಿದ್ದು ಸತ್ತಳು. ಹಂಸಗಳು ದುಃಖದಿಂದ ಅತ್ತವು. ನೀತಿ: ಅಗತ್ಯವಿಲ್ಲದ ಮಾತು ಅಪಾಯಕ್ಕೆ ಕಾರಣವಾಗುತ್ತದೆ. ಬುದ್ಧಿವಂತರ ಮಾತು